ಸೇವೆಯನ್ನು ಕೇಳ್ತಾ ಇದ್ರಿ. ಹೌದಲ್ರಿ? ನಮ್ಮ ಹಿರಿಯ ಕಲಾವಿದರು ಸಿದ್ಧರ ಚರಿತ್ರೆಯಲ್ಲಿ ನಮಗೊಂದೆರಡು ಪ್ರಶ್ನೆಗಳನ್ನು ಮಾಡಿದ್ದಾರೆ. ಮಾಡ್ಯಾರಲ್ರಿಪ್ಪ? ಹಾ, ಮಾಯಾದ ಮಗು ಮಹದೋಲಿಂಗ ಹಾ ಹಾ ಖಿಲ್ಲಾರ ಕಾಯ್ತಿದ್ದ. ಹೌದು. ಮುಂದ ಮಂಗರಾಯ ಸಿದ್ಧ, ಕರ್ಣಿ ಮಲಕಾರ ಸಿದ್ಧ ಖಿಲ್ಲಾರ ಕಾಯ್ದರು. ಹಾ ಹಾ 4 ಮಂದಿ ಧರ್ಮರದೊಳಗೆ ಯಾರು ಖಿಲ್ಲಾರ ಕಾಯ್ದರು ಅಂತ ಕೇಳ್ಯಾರ. ಹೌದು. 21 ಧರ್ಮರದೊಳಗೆ ಯಾರು ಕಾಯ್ದರು? 101 ಧರ್ಮರದೊಳಗೆ ಯಾರು ಕಾಯ್ದರು? 1700 ಧರ್ಮರದೊಳಗೆ ಯಾರು ಖಿಲ್ಲಾರ ಕಾಯ್ದರು ಅಂಥೇಳಿ ಒಂದು ಪ್ರಶ್ನೆಯನ್ನು ಕೇಳ್ಯಾರ. ಹೌದು. ಮೊದಲಿಗೆ ಪುಣ್ಯದ ಮಕ್ಕಳಲ್ಲಿ ಮಾಯಾದ ಮಗು ಮಾಧೋಲಿಂಗ ಖಿಲ್ಲಾರ ಕಾಯ್ದ. ಹೌದು. ಆಮೇಲೆ ತೇರೋಡ ಮಂಗರಾಯ ಕರ್ಣಿ ಮಲಕಾರ ಸಿದ್ಧ ಅವರು ಖಿಲ್ಲಾರ ಕಾಯ್ದರು. ಮಂಗರಾಯ ಸಿದ್ಧ ಖಿಲ್ಲಾರ ಕಾಯ್ತಿದ್ದ, ಕರ್ಣಿ ಮಲಕಾರ ಸಿದ್ಧ ಕರಗಳು ಕಾಯ್ತಿದ್ದ. ಹೌದು. ಅವ್ರ 3 ಮಂದಿ ಪುಣ್ಯದ ಮಕ್ಕಳು ಹೋದ ಮೇಲೆ ಬೇವರಿಗೆಯಲ್ಲಿ ಇರುವಂಥ 4 ಧರ್ಮರದೊಳಗೆ ಅವತಾರ ಅವಧೂಸಿದ್ದ, ದೇವೇಂದ್ರ ಬಿಳ್ಯಾಣಿಸಿದ್ದ, ಆಚಾರ್ಯಗೌಡ ಸೋಮಣ್ಣ, ಕಡಿವುಟ್ಟ ಧರ್ಮ ಕಣ್ಣು ಮುತ್ಯ. ಹೌದು. ಅದರೊಳಗೆ ಬಿಳ್ಯಾಣಿಸಿದ್ದ ಖಿಲ್ಲಾರ ಕಾಯ್ದ. ಹೌದಾ? ಇನ್ನು 21 ಧರ್ಮರದೊಳಗೆ ಉಮದಿ ಮಲಕಾರ ಸಿದ್ಧ ಖಿಲ್ಲಾರ ಕಾಯ್ದ. 101 ಮಂದಿ ಧರ್ಮರದೊಳಗ ಮಾತಾಳಿ ಹೋಗಿಸಿದ್ದ ಮತ್ತು ಮನ್ವಿ ಮಳಗಾಲ ಸಿದ್ಧ ಖಿಲ್ಲಾರ ಕಾಯ್ದರು. ಹೌದು. 1700 ಸಿದ್ಧರಲ್ಲಿ ಯಾವ ನಮ್ಮ ಬೋರ್ಯಾಳ ಪಿಂಡು ಒಡೆಯನ ಮಗ ಬಂಡಿ ಮಲಕಾರ ಸಿದ್ಧ ಖಿಲ್ಲಾರ ಕಾಯ್ದ. ಹೌದಾ? 1700 ಧರ್ಮರದೊಳಗ. ಇನ್ನ ಇನ್ನೊಂದು ಮಾತನ್ನ ಕೇಳ್ಯಾರಲ್ರಿ. ಮತ್ತೆ ಅಮೋಘ ಸಿದ್ಧ ಕಲ್ಲೂರು ಬಟ್ಲು ಒಡೆಯನಿಗೆ ನುಡಿ ಮಾಡುವಂತ ಅಧಿಕಾರ ಕೊಟ್ಟಾನ. ಹಿರಿ ಬಾದ್ಮಿಗೊಮ್ಮೆ ನುಡಿ ಆಗತ್ತಾವ ಕಲ್ಲೂರು ಮಠಕ್ಕ. ಹೌದು. ಅದ್ರೊಳಗ ಅವ 101 ಧರ್ಮರದೊಳಗದಾನ. ಮತ್ತು ಇವು 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, 21 ಮಂದಿ. ಇದ್ರಾಗ ಮೊದಲು ಯಾರು ನುಡಿ ಮಾಡ್ಯಾರೋ ಇಲ್ಲೋ ಅಂತ ಕೇಳ್ಯಾರ. ಹೌದೌದು. ಯಾವಾಗ ಮಾಧುಲಿಂಗಗ ಅವತಾರ ಅವಧೂಸಿದ್ದ 3 ಏಟು ಬಡದ, ಆಗ ಅಳುವತ್ತ ಮಾಧುಲಿಂಗ ತಂದಿ ಕಡೆ ಹೋಗಿ ತಂದಿನ ಹೇಳ್ತಾನೆಪ್ಪ, ಅವತಾರ ಪುರುಷ ಅವಧೂಸಿದ್ದ ನನ್ನನ್ನು 3 ಏಟು ಬಡದಾನ ಅಂತ ಹೇಳಿದಾಗ ಮತ್ತೆ ಅಮೋಘ ಸಿದ್ಧ ಮಾಧುಲಿಂಗಗ ತಲೆ ಮ್ಯಾಗ ಹಸ್ತಿ ಹೇಳದ್ ಹೇಳ್ತಾನೆ, ಇನ್ನು ನಿನಗೆ ಇವ್ರು ಇಲ್ಲಿ ನಿವಾರಣೆ ಆಗ್ಬಿಡಂಗಿಲ್ಲ, ನೀ ಪ್ರಸಾದ ಗಂಟನ ತಗೊಂಡು ಗಂಗಿ ನಾಡಿಗೆ ಹೋಗು ಅಂತ ಹೇಳ್ತಾನೆ. ಆ ಸಮಯದೊಳಗ ಮುತ್ಯ ಮಾಧುಲಿಂಗಗ ಆಶೀರ್ವಾದ ಇಟ್ಟಾನ. ಏನತ್ತ? ಮೂಕರ ನುಡಿ ಲೋಕಕ್ಕೆ ತಿಳಿಸಂಥೇಳಿ. ಹೌದೌದು. ಏನು ಮೂಕರ ನುಡಿ ಲೋಕಕ್ಕೆ ತಿಳಿಸಂಥೇಳಿ ಆಶೀರ್ವಾದ ಮಾಡ್ಯಾನ ಅಂಥೇಳಿ ಈ ಸದ್ಯೇನು ಭಾರತ ಹುಣ್ಣಿಮೆಗೊಮ್ಮೆ ಬಂಡ್ರಗೋಟೆ ಗ್ರಾಮದಾಗ ಮೂಕು ನುಡಿ ಆಗ್ತಾವ. ಹೌದು. ಈ ಕಲ್ಲೂರು ಸಿದ್ಧನಕ್ಕಿಂತ ಮೊದಲ ಈ ನುಡಿ ಮಾಡುವಂಥ ಅಧಿಕಾರ ಮುತ್ಯ ಮಾಧುಲಿಂಗ ಕೊಟ್ಟಾನ. ಅದಕ್ಕಿರ್ಲಿ, ನೀವು ಕೇಳಿರ್ತಕ್ಕಂಥ 2 ಪ್ರಶ್ನೆದ ಉತ್ತರ. ಮಾಸ್ತರ್ ಭಾಳ ಭೀಮಾ ಹೊಳಿ ದಂಡಿಗೆ ಬಂದಾನಂದ್ರೆ ನಾವು ಅಲ್ಲಿ ಕೇಳೋಣ. ಉಂಬ್ರಜ್ ಅಂಥೇಳಿ ಗ್ರಾಮದ ಬಂಡ್ರಗೋಟಿ ಇದ್ರೊಳಿ ಅಲ್ಲಿ ಭಾರತ ಹುಣ್ಣಿಮೆಗೊಮ್ಮೆ ನುಡಿ ಆಗ್ತಾವ. ಹೌದು. ನುಡಿ ಆಗೋ ಸಮಯದೊಳಗೆ ಏನಾಗ್ತದ ಅಂತ ಕೇಳಿದ್ರೆ, ಅಲ್ಲಿ ಇರುವಂಥ ಭಕ್ತರು ಕೈಪಾಳಿಯಲ್ಲಿ ಬಾನ ಒಯ್ದು ತಬಕಿ ಹಾಕ್ತಾರ. ಕೈಪಾಳಿ ಅಂದ್ರ ರೊಟ್ಟಿ ಮಾಡುವಂಥ ಕೊಮ್ಮಣಿಗೆ ಅದ್ರಾಗ ಒಯ್ತಾರ ಬಾನ. ಅಲ್ಲಿ ಭೀಮಾ ನದಿ ದಡಿ ಮ್ಯಾಗ ದೇವರವರಿಗೆ ಸಾಕನಾಟ ಶ್ರೀಮಂತಿಗೆ ಕೊಟ್ಟಾನ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಯಾರನ್ನು ಬಂಗಾರ ತಾಟ್ನಾಗ ಒಯ್ದು ನೈವೇದ್ಯ ಹಾಕ್ಬೋದು, ಖರೆ ಹಾಕಂಗಿಲ್ಲ. ಆ ಕೈಪಾಳಿಯಲ್ಲಿನೇ ಬಾನ ಒಯ್ಯುವಂಥ ಪದ್ಧತಿ ಯಾವ ಕಾರಣಕ್ಕಾಗಿ ಬಂತು? ಇದು ಒಂದು. ಮಾಳಿಂಗರಾಯ ತಂದಿಗೆ ಮಾತು ಕೊಟ್ಟಿದ್ದ, 1100 ಕಳ್ಳರನ್ನ ಮಂಗಳಾಡ ದೇಗಲದೊಳಗೆ ಹಾಕಿ ಚಂಡ ದಂಡ ಕಡಿದು ನೀನು ಮುಂದೆ ನೆಲ್ಲ ಭುಯಾರ ತೆಗೆದು ಚಕ್ರಗಟ್ಟಿಯನ್ನು ಕಟ್ಟಿ ಅದರ ಮ್ಯಾಗ ನಿಂತು ನುಡಿ ಮಾಡ್ತೀನಂತ ಹೇಳಿದ. ಹೇಳಿದ ಪ್ರಕಾರ 1100 ಕಳ್ಳರನ್ನ ಒಯ್ದು ಮಂಗಳಾಡ ದೇಗಲದೊಳಗೆ ಹಾಕಿ ಚಂಡ ದಂಡ ಕಡಿದು ತಂದಿ ಮುಂದೆ ನೆಲ್ಲ ಭುಯಾರನ್ನ ತೆಗೆದು ಚಕ್ರಗಟ್ಟಿಯನ್ನು ಕಟ್ಟ್ಯಾನ. ಆದರೂ ನುಡಿ ಮಾಡುವಂಥ ಅಧಿಕಾರ ಆ ಜಾಗದಲ್ಲಿ ಪಂಚಮಸಾಲಿ ಸಮಾಜದವರಿಗೆ ಇಟ್ಟಾನ.
ಹೌದು. ಈ ಸದ್ಯ ಭಾರತ್ ಹುಣ್ಣಿಗೆ ನುಡಿಸಿ ಕೇಳು ಸಲುವಾಗಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಒರಿಸ್ಸಾ, ಬಿಹಾರ್, ಪಂಜಾಬ್, ಗುಜರಾತ್, ಹರಿಯಾಣ ಹಲವಾರು ರಾಜ್ಯದ ಜನರು ಆ ಜಾಗದಲ್ಲಿ ಬರ್ತಾರ. ಬಂದು ಆ ನುಡಿಯನ್ನು ಕೇಳ್ತಾರ. ಆದರೂ ಮಾಳಿಂಗರಾಯ ತಂದಿಗೆ ಮಾತು ಕೊಟ್ಟಿದ್ದ ಖರೆ ಆ ಪಂಚಮಸಾಲಿ ಸಮಾಜದವರಿಗೆ ಆ ನುಡಿ ಮಾಡುವ ಅಧಿಕಾರ ಕೊಡಬೇಕಾದ್ರೆ ಆ ಪಂಚಮಸಾಲಿ ಸಮಾಜದವರು ಅಂಥ ಉಪಕಾರ ಏನು ಮಾಡಿದರು? ಇವು ಎರಡು ಪ್ರಶ್ನೆಗಳನ್ನು ಮುಂದಿನ ಪಾಳ್ಯದಲ್ಲಿ ನಿಮಗೆಲ್ಲರಿಗೆ ತಿಳಿಯುವಂಗೆ ಹೇಳ್ತಾರಂತ ಹೇಳುತ್ತಾ 4 ನುಡಿ ಚಾಲ ಹಾಡಿ ನಮ್ಮ ಹಿರಿಯ ಕಲಾವಿದರಿಗೆ ಪಾಳ್ಯ ಹೋಗ್ತೈತೆ. ಕೊಡೋಣ. ಕೊಡ್ರಿ. ಈ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ಬಾಬು ಸಾಬ್ ತಹಶೀಲ್ದಾರ್ ಇವರಾದರೂ ಕೂಡ ನಮ್ಮ ಅಲ್ಪಕಲೆಯನ್ನು ಕೇಳಿ ಆಶೀರ್ವಾದ ಮೂಲಕ 21 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಅವ್ರು ಮಾಡ್ತಕ್ಕಂಥ ಸೇವಾದಲ್ಲಿ ಸದ್ಗುರುನಾಥನು ಸುಖ ಸಂಪತ್ತು ಭಾಗ್ಯನ ಕೊಡಲಿ ಅಂತ